ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ಜಿನ್ನಾಗರ ಗ್ರಾಮದ ಪಕ್ಕದಲ್ಲಿ ಇದ್ದಂತಹ ಇತಿಹಾಸ ಪ್ರಸಿದ್ಧ ಗುಡ್ಡದಮ್ಮನ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ಹೈವೇಗೆ ಸ್ವಾಧೀನವಾದಂತಹ ಹಿನ್ನೆಲೆಯಲ್ಲಿ ಶಾಸಕರಾದಂತಹ ಶರತ್ ಬಚ್ಚೇಗೌಡರ ಪ್ರಯತ್ನದಿಂದ ದೇವಸ್ಥಾನಕ್ಕೆ 2 ಎಕರೆ ಜಾಗವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದು, ಈ ಜಾಗದಲ್ಲಿ ಗುಡ್ಡದಮ್ಮನ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಗುದ್ದಲಿ ಪೂಜೆ ಮಾಡುವ ಮುಖಾಂತರ ಚಾಲನೆಯನ್ನ ಕಾಂಗ್ರೆಸ್ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚಿಮಂಡಳ್ಳಿ ಮುನಿಶಾಮಣ್ಣ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂತಹ ದೊಡ್ಡಗಟ್ಟಿನಬ್ಬೆ ಸುನಿಲ್ ಕುಮಾರ್, ಗ್ರಾಮದ ಯುವ ಮುಖಂಡರಾದಂತಹ ಮೋಹನ್ ಕುಮಾರ್, ಜಗನ್ನಾಥ್, ಹಿರಿಯರಾದಂತಹ ಶ್ರೀರಾಮಣ್ಣನವರು ಹಾಗೂ ಇನ್ನೂ ಅನೇಕರು ಸೇರಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಗ್ರಾಮದ ಯುವ ಮುಖಂಡರುಗಳು ಹಾಗೂ ಎಲ್ಲ ಭಕ್ತಾದಿಗಳು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ದಿನ್ನಾಗರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಗುಡ್ಡದಮ್ಮ ಅಂತ ಹೇಳ್ಬಿಟ್ಟು ಪ್ರಸಿದ್ಧವಾದ ದೇವಾಲಯ ಇತ್ತು. ಆ ದೇವಾಲಯ ಇದೇ ಸ್ಥಳದಲ್ಲಿ ನ್ಯಾಷನಲ್ ಹೈವೇ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಅಡ್ಡ ಬಂದು ಆ ಒಂದು ಗುಡ್ಡ ದೇವಾಲಯನ ತೆರವುಗೊಳಿಸಿದ್ರು. ಅದರ ಸಲುವಾಗಿ ಇವತ್ತು ಗ್ರಾಮಸ್ಥರು ಮತ್ತು ಎಲ್ಲ ಮುಖಂಡರು, ಚಂದ್ರು, ನಮ್ಮ ಈ ಗ್ರಾಮದ ಹಿರಿಯರ ಮುಖಂಡರಾದಂಥ ಶ್ರೀರಾಮಣ್ಣವರು, ಸುನೀಲ್ ಅವರು, ಆಮೇಲೆ ನಮ್ಮ ಪ್ರಕಾಶ್ ಅವರು, ಮೋಹನ್ ಮತ್ತು ಇತರ ಎಲ್ಲ ಗ್ರಾಮಸ್ಥರು, ನಾಗರಾಜಪ್ಪ, ಎಲ್ಲ ಮುಖಂಡರೆಲ್ಲ ಸೇರಿ ಇವತ್ತು ಶಾಸಕರು ಹೋರಾಟ ಮಾಡಿ ಹೈವೇ ಪ್ರಾಧಿಕಾರದವ್ರ ಜೊತೆಯಲ್ಲಿ ಸುಮಾರು ಈ ವಿಚಾರ ಡೆಲ್ಲಿವರೆಗೂ ಹೋಗಿ ಸುಮಾರು 55-60 ಲಕ್ಷ ರೂಪಾಯಿನ ಹೈವೇ ಪ್ರಾಧಿಕಾರದಿಂದ ಶಾಸಕರು ದುಡ್ಡು ರಿಲೀಸ್ ಮಾಡಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 2-3 ಗ್ರಾಮದಲ್ಲಿ ಚಿಮಂಡಳ್ಳಿ ಮತ್ತು ವಾಗಟ, ದಿನ್ನಾಗರ ಈ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನನ ಇದು ಶಂಕುಸ್ಥಾಪನೆ ಇವತ್ತು ಕಾರ್ಯಕ್ರಮ ನೆರವೇರಿಸಿದ್ದೀರಿ. 1 ವರ್ಷದೊಳಗಡೆ ದೇವಸ್ಥಾನ ಕಟ್ಟಲಿ, ಆ ಶಕ್ತಿಯ ಗುಡ್ಡದಮ್ಮ ಎಲ್ಲರಿಗೂ ಕೊಡಲಿ ಅಂತೇಳಿ ಇವತ್ತು ನಾವು ಹಾರೈಸ್ತಾ ಇದ್ದೀವಿ. ಈ ನ್ಯಾಷನಲ್ ಹೈವೇ ಬರೋದ್ರಿಂದ ಸೆಂಟ್ರಲ್ ಬಂತು. ನಾವು ಅದನ್ನು ಉಳ್ಸೋಕ್ಕೇನೋ ನಿತಿನ್ ಗಡ್ಕರಿ ಅವ್ರಿಂದ ಟ್ರೈ ಮಾಡಿದ್ರಿ, ಆಗೋಲ್ಲ. ಅದರಿಂದ ಒಂದು ಸೈಡಿಗೆ ಮಾಡೋದಕ್ಕೆ ಅವರೂ ಹಣ ಸಹಾಯ ಮಾಡ್ತಾಯಿದ್ದಾರೆ. ಅದರಿಂದ 5-6 ಊರವರು ಸೇರಿ ಇದನ್ನು ದೇವಸ್ಥಾನನ ಬೇಗ ಮುಗಿಸ್ಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. ಆಯ್ತಪ್ಪ, ಇಲ್ಲಿ ದೇವರು ಸ್ಥಾಪನೆ ಮಾಡೋದು ಈ ಜಾಗದಾಗ ಉಳ್ಕೊಂಡಿದ್ಲನೋ, ಅದಕ್ಕಾಗಿ ಇಲ್ಲಿ ಆ ದೇವರು ದೇವಸ್ಥಾನ ಹೋದ್ರೂ ಕೂಡ ಇಲ್ಲಿ ನೆಲೆಗೊಂಡಿರ್ತಾಳೆ. ಸಂತೋಷ ಆಗಲಿ, ಸಹಾಯ ಮಾಡ್ತಾರೆ, ಒಳ್ಳೆಯದಾಗಲಪ್ಪ. ಗುಡ್ಡದಮ್ಮ ದೇವಸ್ಥಾನ ಒಂದು ಪೂಜೆ ಕಾರ್ಯಕ್ಕೆ ಜಿನ್ನಾಗರ ಗ್ರಾಮಸ್ಥರು ನಮ್ಮೆಲ್ಲ ಆಹ್ವಾನಿತವಾಗಿ ಈ ದೇವಸ್ಥಾನ ಸುಮಾರು ಪುರಾತನವಾದದ್ದು. ಸುಮಾರು ವರ್ಷಗಳಿಂದ ಇಲ್ಲಿ ನೆಲೆಸಿದಂಥ ದೇವಿ ಈ ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಯಿಂದ ಇದನ್ನು ತೆರವುಗೊಳಿಸಿದರು. ಇದಕ್ಕೆ ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಅವರು ಮತ್ತು ನಮ್ಮ ನಿತಿನ್ ಗಡ್ಕರಿ ಅವರ ಸಹಾಯದಿಂದ ಈ ದೇವಸ್ಥಾನಕ್ಕೂ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಈ ವರ್ಷದಲ್ಲೇ ಮುಗಿಸ್ಬೇಕು ಅಂತೇಳಿ ಇವತ್ತು ಪೂಜಾ ಕಾರ್ಯ ಇಟ್ಕೊಂಡಿದ್ರು. ನಾವೆಲ್ಲ ಬಂದಿದ್ವಿ. ದೇವರ ಅನುಗ್ರಹ ಇದ್ದರೆ 1 ವರ್ಷದಲ್ಲೇ ಮುಗಿದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿರಲ್ಲ ಅದೇ ಬೇರೆ ಮೇಲೆ ಅಲ್ಲ, 10 ಕಡೆ ಇನ್ನೂ 50 ಅಡಿ ಅಂತ ಹೇಳೋ 2 ಎಕರೆ ಇದೆ ಅಂದರೆ ಈ ಸೆಂಟ್ರಾಗಿ ಮಾಡಬೇಕು. ದೇವಸ್ಥಾನ ಲಾಸ್ಟ್ಗೆ ಸೆಂಟ್ರಾಗಿ ಮಾಡಬೇಕು. ಅದೇ ಚೆನ್ನಾಗಿರಲ್ಲ, ಜಾಗ ಏನಾನ ಮಾಡಲಿ, ಲಾಸ್ಟ್ ಬರ್ತದ ಈ ಸೆಂಟ್ರಾಗಿ ಮಾಡಿಬಿಟ್ಟು ಒಂದು 10 ಅಡಿ 15 ಅಡಿ ಹಿಂದೆ ಜಾಗ ಬಿಟ್ಟು ಮಿಕ್ಕಿದ್ದೆಲ್ಲ ಖಾಲಿ ಇಲ್ಲಾಂದ್ರೆ ಲಾಸ್ಟ್ ಹಾಕಿದ್ರೆ ಚೆನ್ನಾಗಿರಲ್ಲ. ಶಿಲ್ಪಿ ಅವ್ರು ಬರ್ಲಿ, ಅವ್ರು ಹೇಳ್ತಾರೆ. ದೇವಸ್ಥಾನ ನಮ್ಮ ಈ 2 ಎಕರೆ ಏನದ ಜಮೀನು ಸ್ಕೆಚ್ ಕೊಟ್ಬಿಡ್ರು, ಅವರು ವಾಸ್ತು ಪ್ರಕಾರ ಹೇಳ್ತಾರೆ ಎಲ್ಲಿ ತೊಳಿಬೇಕು ಏನು ಅಂತ. ಅಲ್ಲ, ಈ ಆ ರೋಡ್ಗಿನ್ನ ಒಂದು 2 ಅಡಿ 3 ಅಡಿ ಇಟ್ಬೇಕು.